ತೆಪ್ಪ ಇದೆ. ಬಾಯ್ ಬಾಯ್. ಬರ್ತಾನೆ ಆಯ್ತಲ್ಲ ಗುರು. ಹಂಗಾರೆ ಇದು ಕಾರೆಲ್ಲ ಅಲೋ ಇಲ್ವಾ ಇವಾಗ? ಕಬಿನಿಗೆ ಬರಬೇಕು ಅಂತ ಅದೆಷ್ಟೋ ವರ್ಷದಿಂದ ಆಸೆ ಇತ್ತು. ಫೈನಲಿ ಬರೀ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೇ ನೋಡ್ತಿದ್ದೆ. ಆ ಕ್ಯಾಂಪ್ ಹಾಕ್ಬಿಟ್ಟು ಗಾಡಿಗಳನ್ನ ನಿಲ್ಲಿಸಿ ಫೋಟೋ ತೆಗಿಯೋರು. ಫುಲ್ಲು ಗ್ರೀನರಿ ಇರೋದು, ಹಿಂದ್ಗಡೆ ಫುಲ್ ವಾಟರು, ಸಕ್ಕತ್ತಾಗಿರೋದು. ಕುಶಾಲ್ ನಗರ್ ಹತ್ರ ಒಂದಿದೆ, ಸಖತ್ತಾಗಿದೆ ಅದು ಕೂಡ. ನಾನು ಹೋದಾಗ ಸೂಪರಾಗಿತ್ತು. ಇದೇನು ಗುರು ಹಿಂಗೆ ಎಂಟ್ರಿ ಇಲ್ವಾ? ಹೋಗೋದು ಮುಂದೆ ಅಲ್ಲಿ ಇದಾಕೋರು, ಬೇಲಿ ಹಾಕೋರೆ ಸೈಡಲ್ಲಿ ಐತಲ್ಲ, ಹೋಗ್ಬೋದಾ? ಹೌದಾ, ಸರಿ. ಹಂಗಾರೆ ಇದು ಕಾರೆಲ್ಲ ಅಲೋ ಇಲ್ವಾ ಇವಾಗ? ಮತ್ತೆ ಕಾರಲ್ಲಿ ಹೋಗೋರು ಇಲ್ಲೇ. ಹೌದಾ, ಮೊದಲು ಅಲೋ ಐತಾ? ಇವಾಗ ಬೆಲೆ ಸರಿ ಅಣ್ಣ. ಅಲ್ಲೇ ಜಗಳ ಆಡಿ ಇದು ಮಾಡ್ಕೊಂಡ್ರೆ ಹಂಗೆ ಬೈಕ್ ಹಚ್ಚೇ ಬಿಡ್ತದೆ. ಅದಕ್ಕೆನಾ? ಅಯ್ಯೋ, ಊರು ಈ ಕಡೆ ಆಗ್ತದಲ್ಲ, ಏನು ಹೆಚ್ಚು ಕಡೆ ಮಾಡ್ಕೊಂಡ್ರೆ ಬಂದ್ ಮಾಡ್ತಿದ್ದಾರೆ. ಗಲಾಟೆಗಳಾಗ್ತವೆ ಅಂತ. ಡೈಲಿ ಡ್ರಿಂಕ್ಸ್ ಮಾಡೋದು ಬರ್ತಾವಲ್ಲ. ರಾತ್ರಿ ಟೈಮ್ ಏನು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ನೀವು ಇದೇ ಊರ ನಿಮ್ಮದು? ಇದೇ ಊರು. ಈ ಊರ ಹೆಸ್ರಣ್ಣ? ಕೆಂಪೇಗೌಡನ ಉಂಡೆ. ಕೆಂಪೇಗೌಡನ ಉಂಡೆ ಈ ಊರ ಹೆಸ್ರಾ? ಬೇರೆ ಎಂಟ್ರಿ ಇಲ್ವಾ ಇದಕ್ಕೆ? ಬೇರೆ ಎಂಟ್ರಿ ಇಲ್ಲ, ಇದೊಂದೇ. ಸರಿ ಅಣ್ಣ. ಅಂದರೆ ಬೇರೆ ದಿಕ್ಕಿಗೆ ಹೋಗ್ತೀವಿ ಅದು. ಸರಿ ಅಣ್ಣ. ಕಬಿನಿ ಬ್ಯಾಕ್ ವಾಟರ್ಸ್ಗೆ ಕಾರ್ಗಳು ಅಲೋ ಇಲ್ವಂತೆ. ಓಹೋ, ಪರವಾಗಿಲ್ಲ, ಬೈಕ್ಗಳು ಹೋಗ್ಬೋದು, ಕಾರ್ಗಳು ಅಲೋ ಇಲ್ವಂತೆ. ಎಲ್ಲ ಇಲ್ಲಿ ಕುಡಿದು ಗಲಾಟೆ ಮಾಡ್ತಾರೆ ಅಂತ ಬ್ಲಾಕ್ ಮಾಡಿಬಿಟ್ಟವ್ರೆ. ವಾ, ಸಕ್ಕತ್ತಾಗಿದೆ ಗುರು. ತೆಪ್ಪದಲ್ಲಿ ಯಾರಾದರೂ ಕರ್ಕೊಂಡು ಹೋಗ್ಬಿಟ್ರೆ ಹೋಗ್ಬಿಡ್ತೀನಿ. ತೆಪ್ಪ ಇದೆ. ಸಖತ್. ಗಾಡಿನ ಸ್ವಲ್ಪ ಆ ಕಡೆ ತಿರುಗಿಸಿ ಫೋಟೋ ತಗೊಳ್ಳೋಣ. ಅದಕ್ಕೆ ಬೇಜಾರಾಗೋಯ್ತು, ಇದಕ್ಕೆ ಆಟ ಆಡಿಸ್ತೆ ಅಂತ. ಅಂತೈತೆ.
ಬಾಯ್. ಇದೇನು ನನ್ನಿಂದ ಬರ್ತೈತೆ. ಬರ್ತಾನೆ ಆಯ್ತಲ್ಲ ಗುರು. ಎಕ್ಸಿಟ್ ಹೆಂಗೆ ಮರ್ತೋಯ್ತಲ್ಲ. ಓಡ್ ಬರ್ತೈತೆ ಗುರು. ಏನು ಹಿಂಗೆ ಓಡ್ ಬರ್ತೈತಿದು.